ಹಾಯ್ ಓಕೆ ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟು. ಯಾರೆಲ್ಲ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ಕೊಂಡಿದ್ರು ನಿಮಗೆ ಕಟ್ ಆಫ್ ಬಗ್ಗೆ ಒಂದು ನಿಮಗೆ ಕ್ವಶನ್ ಇದ್ದೇ ಇರುತ್ತೆ. ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗ ಎಷ್ಟು ನಮಗೆ ಸೀಟ್ಗಳು ಇಂಕ್ರೀಸ್ ಆಗ್ತದೆ, ಅದು ಸೀಟ್ಗಳು ಇಂಕ್ರೀಸ್ ಅನ್ನೋ ಬದಲು ಸೀಟ್ ಜೊತೆಗೆ ನಿಮಗೆ ಕಟ್ ಆಫ್ ಎಷ್ಟು ಇಂಕ್ರೀಸ್ ಆಗುತ್ತೆ. ಅದೆಲ್ಲರೂ ಕೂಡ ಮ್ಯಾಟ್ರ್ ಆಗೇ ಆಗುತ್ತೆ, ಯಾಕಂದರೆ ಅದೇ ನಿಮಗೆ ಇಂಪಾರ್ಟೆಂಟ್. ಓಕೆ, ಎಷ್ಟು ಇಂಕ್ರೀಸ್ ಆಗುತ್ತೆ ಅನ್ನೋದ್ರ ಮೇಲೆ ನಿಮಗೆ ಸೀಟ್ ಸಿಕ್ಕಿರುತ್ತೆ. ಬಟ್ ನಿಮಗೆ ಕಟ್ ಆಫ್ ಗೊತ್ತಾಗೋದು ಯಾವಾಗ ಅಂತಂದರೆ ರಿಸಲ್ಟ್ ಬಂದು ಆದಮೇಲೆ ಅವ್ರು ಲಿಸ್ಟ್ ಬಿಡೋದಾಯ್ತಾ. ಓಕೆ, ಅದು ನಿಮಗೆ ಒಂದು ರಫ್ ಆಗಿ ಐಡಿಯಾ ಕೊಡ್ತೀನಿ. ಬಟ್ ಈ ಸರ್ತಿ ನಿಮಗೆ ಜಾಸ್ತಿ ಐಡಿಯಾ ಸಿಗೋಲ್ಲ ಸೆಕೆಂಡ್ ರೌಂಡ್ದು ಕಟ್ ಆಫ್ದು. ಓಕೆ, ಯಾಕಂತಂದರೆ ಸೆಕೆಂಡ್ ರೌಂಡ್ ಕಟ್ ಆಫ್ ಸಿಗುತ್ತೆ, ಬಟ್ ಈಗ ಪ್ರೆಡಿಕ್ಟ್ ಮಾಡೋದು ಯಾರು ಕೂಡ ನಿಮಗೆ ಎಕ್ಸಾಕ್ಟ್ ಮಾಡಲಿಕ್ಕಾಗಲ್ಲ. ಯಾಕೆಂತಂದರೆ ವರ್ಷನೂ ಕೂಡ ಕಂಬೈಂಡಾಗಿ ಕೌನ್ಸ್ಲಿಂಗ್ ಇರ್ತಾಯಿತ್ತು. ಲೈಕ್ ಎಕ್ಸಾಂಪಲ್ ನೀಟ್ ಜೊತೆಗೆ ಕೆ ಸಿ ಟಿ ಇರ್ತಿತ್ತು, ನಮಗೆ ಕರೆಕ್ಟಾಗಿ ಸಿಗ್ತಾ ಇರ್ತಿತ್ತು. ಅದ್ರ ಜೊತೆಗೆ ಕೆ ಸಿ ಟಿ ಎಲ್ಲ ಕೋರ್ಸಸ್ಗಳು ಇರ್ತಿತ್ತು. ಬಟ್ ಈ ಸರ್ತಿ ಫಾರ್ಮಾ ಡಿ ಮತ್ತು ಬಿ ಫಾರ್ಮಾ 2 ಕೋರ್ಸ್ಗಳು ಇಲ್ಲ. ಓಕೆ, ಇದು ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಕಟ್ ಆಫಲ್ಲಿ ಜಾಸ್ತಿ ಇಂಕ್ರೀಸ್ ಆಗುತ್ತೆ. ಓಕೆ, ಇದಕ್ಕಿಂತ ಈಗ ನಾನು ಏನು ಹೇಳ್ತೀನಿ ನೋಡಿ, ಇದಕ್ಕಿಂತ ನೀವು ಇನ್ನೂ ಕೂಡ ಜಾಸ್ತಿ ಅನ್ಕೋಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಕಂಪ್ಯೂಟರ್ ಸೈನ್ಸ್ ತೊಗೊಳ್ತೀನಿ. ಓಕೆ, RV ಇನ್ಸ್ಟಿಟ್ಯೂಟ್ ಒಂದು ಅದೇ ಇದೆ. ಓಕೆ, ಸರಿ, ಈಗ ನೀನು 2025 ರೌಂಡ್ 1 ಕಟ್ ಆಫು 9640 ಇತ್ತು. ಓಕೆ, ಅದೇ 2025ರಲ್ಲಿ ರೌಂಡ್ 2 ಬಂದಾಗ ಎಷ್ಟಾಗಿದೆ ನೋಡಿ, 12180 ಆಯಿತು. ಬಟ್ ಈ ಸರ್ತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಅಂತಂದರೆ, ಈಗ 9640 ಇದ್ದು 12180ಕ್ಕೆ ಬಂದಿದೆ ಅಂತಂದರೆ ನೀವು 13,000ವರೆಗೂ ಕೂಡ ಇಟ್ಕೋಬೋದು. ಓಕೆ, ಯಾಕಂದರೆ ಇನ್ನೂ ಕೂಡ ಕೋರ್ಸಸ್ ಆ್ಯಡ್ ಆಗ್ತಾವಲ್ವ, ಹಂಗಾಗಿ. ಅದೇ ರೀತಿಯಾಗಿ ಬೇರೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ JSS ಅಕಾಡೆಮಿ ಅಂತ ಕಾಣಿಸ್ತಿದೆ. JSS 2025 ನೋಡಿ 14,048 ಇತ್ತು ರೌಂಡ್ 1 ಒಳಗಡೆ. ಅದೇ ರೀತಿ ರೌಂಡ್ 2 ಬನ್ನಿ 17,798, ಅಂದರೆ ನಿಯರ್ 18,000 ಅಂತಂದರೆ ಈ ಸರ್ತಿ ನೀವು 20,000ವರೆಗೂ ಕೂಡ ಇಟ್ಕೊಳ್ಳಿ ನಡೀತದೆ. ಯಾಕಂದರೆ ಅಷ್ಟು ಸೀಟ್ಗಳು ಏನಾಗ್ತದೆ, ಇಂಕ್ರೀಸ್ ಆಗ್ತಾ ಇದ್ದಾವೆ. ಓಕೆ, ಯಾಕಂದರೆ ಎಲ್ಲ ನೀಟ್ ಕೋರ್ಸಸ್ ಕೂಡ ಇವಾಗ ಆ್ಯಡ್ ಆಗ್ತಾರೆ, ಸ್ಪ್ಲಿಟ್ ಆಗ್ತಾರೆ ಹುಡುಗರು. ಆ್ಯಂಡ್ ಅದೇ ರೀತಿಯಾಗಿ ಬಿ ಫಾರ್ಮ್ ಡಿ ಫಾರ್ಮ್ ಸ್ಟೂಡೆಂಟ್ ಕೂಡ ಆಪ್ಷನ್ ಎಂಟ್ರಿ ಆ್ಯಡ್ ಮಾಡ್ತಾರೆ. ಎಲ್ಲ ಹುಡುಗರು ಸ್ವಲ್ಪ ಏನಾಗ್ತದೆ, ಸ್ಕಿಪ್ ಆದಾಗ ಆಟೋಮೆಟಿಕ್ಲಿ ನಿಮ್ಗೆ ಏನಾಗ್ತದೆ, ಇನ್ಕ್ರೀಸ್ ಆಗುತ್ತೆ, ಭಾಳಷ್ಟು ಇನ್ಕ್ರೀಸ್ ಆಗುತ್ತೆ. ಅದನ್ನೇ ಹೇಳ್ತಾರೆ ನಿಮಗೆ. ಓಕೆ, ಇನ್ನೊಂದು ಕಾಣಿಸ್ತಿದೆ ನಿಮಗೆ ಇಲ್ಲಿ. ಓಕೆ, ಇಲ್ಲಿ ಸಹ್ಯಾದ್ರಿ ಕಾಲೇಜ್ ನೋಡೋಣಂತೆ. ಓಕೆ, ರೌಂಡ್ 1 ಒಳಗಡೆ 22,000 ಇತ್ತು, ಇಲ್ಲಿ 24,000 ಇದೆ. ಕೇವಲ ಭಾಳ ಡಿಫ್ರೆನ್ಸ್ ಕಾಣಿಸ್ತಲ್ಲ. ಈ ಸರ್ತಿ 25,000ವರೆಗೂ ಕೂಡ ಅಷ್ಟೇ ಇಟ್ಕೊಳ್ಳಿ. ಸ್ವಲ್ಪ ಹಂಗೆ ನಾವು ಸ್ವಲ್ಪ ದೂರ ಹೋದಂಗಿಲ್ಲ, ಸ್ವಲ್ಪ ದೂರ ಹೋಗ್ತೀನಿ ನಾನು ಇನ್ನೂ ಕೂಡ. ಓಕೆ, ಇಲ್ಲಿ ಇದು KLS ತೊಗೊಳ್ಳೋಣಂತೆ. KLS ಎಷ್ಟಿದೆ, 2025 ಈಗ 48,000 ಇತ್ತು, ಆಟೋಮೆಟಿಕ್ಲಿ 65,000 ಆಯಿತು. ಓಕೆ, ಬಟ್ ರೌಂಡ್ 3 ಒಳಗಡೆ ಜಾಸ್ತಿ ಆಗಿಲ್ಲ. ಯಾಕಂತಂದರೆ ಫಸ್ಟ್ ರೌಂಡ್ಗೆ ನೀಟ್ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಹೋದ ವರ್ಷವೂ ಕೂಡ. ಬಟ್ ಈ ಸರ್ತಿ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದಾಗ ಇನ್ಕ್ರೀಸ್ ಆಗಿತ್ತು. ಬಟ್ ಎಲ್ಲ ಕೋರ್ಸಸ್ಗಳಿದ್ವು. 65,000 ಇತ್ತಂದರೆ ಒಂದು 67,000 ಅಥವಾ 66,000 ಆಜುಬಾಜು ಅಲ್ಲೇ ಇಟ್ಕೊಳ್ಳಿ. ಸರಿ, ಅದೇ ರೀತಿ ನಾನು ಏನು ಮಾಡ್ತೀನಿ, ಬೇರೆಯವ್ರನ್ನೂ ಕೂಡ ನೋಡ್ತಾ ಹೋಗ್ತೀನಿ. ಓಕೆ, ಆಳ್ವಾಸ್ ಇನ್ಸ್ಟಿಟ್ಯೂಟ್ ಅಂತ ತೊಗೊತೀನಿ. ಇದು ಕೂಡ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಕಾಣಿಸ್ತಿದೆ. 2025ರಲ್ಲಿ ರೌಂಡ್ 1 57,000 ಇತ್ತು, ಆ್ಯಂಡ್ ರೌಂಡ್ 2 ಬಂದಾಗ 78,000 ಇತ್ತು. ಈ ಸರ್ತಿನೂ ಕೂಡ 80,000ವರೆಗೂ ಕೂಡ ಹೋಗುತ್ತೆ. ಓಕೆ, ಅಂದರೆ ನೀವು ಕಟ್ ಆಫ್ ಅನಲೈಸಿಸ್ ಮಾಡ್ಕೊಂಡಾಗ ನಿಮಗೆ ಒಂದು ಐಡಿಯಾ ಸಿಕ್ಬಿಡ್ತದೆ, ನಮಗೆ ಸೆಕೆಂಡ್ ರೌಂಡ್ ಒಳಗಡೆ ಎಷ್ಟು ಇಂಕ್ರೀಸ್ ಆಗುತ್ತೆ. ಹೋದ ವರ್ಷದ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ, ನಾನು ಹೋದ ವರ್ಷದ ಅಷ್ಟೇ. ಓಕೆ, ನಾನು ಬೇರೆ ವರ್ಷದ ಯಾವುದೂ ಕೂಡ ಕಂಪ್ಯಾರಿಸನ್ ಮಾಡ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ಕಂಬೈಂಡಾಗಿ ಕೌನ್ಸಿಲಿಂಗ್ ನಡೀತಾ ಇರೋದು ರೀಸೆಂಟಾಗಿ, ಹಂಗಾಗಿ. ಸರಿ, ಇನ್ನೊಂದು ಇಲ್ಲಿ ಕರಾವಳಿ ಇನ್ಸ್ಟಿಟ್ಯೂಟ್ ಅಂತ ಕಾಣಿಸ್ತಿದೆ. ಓಕೆ, ಈ ಒಂದು ರೌಂಡ್ 1 ಒಳಗಡೆ 1,12,000 ಅಂತ ಇದೆ. ಓಕೆ, 1,12,000 ಕಾಣಿಸ್ತಿದೆ ನಿಮಗೆ. ಆ್ಯಂಡ್ ರೌಂಡ್ 2 ಬಂದಾಗ ನೋಡಿ 1,11,000 ಇದ್ದು 2,35,000 ಆಯಿತು. ಓಕೆ, ಅಂದರೆ ಈ ಸರ್ತಿನೂ ಕೂಡ ಏನಾಗ್ತದೆ, 2 ಲಕ್ಷ ಮೇಲೇ ಆಗುತ್ತಂತ ಅರ್ಥ. ಅಂದರೆ ಅಜಗಜಾಂತರ ವ್ಯತ್ಯಾಸ ಯಾಕಾಯಿತು ನೋಡಿ. ಕಳೆದ ಬಾರಿನೂ ಕೂಡ ಹಿಂಗೆ ರೌಂಡ್ 1 ಒಳಗಡೆ ನೀಟ್ ಕಂಬೈಂಡಾಗಿ ಕೌನ್ಸಿಲಿಂಗ್ ಆಗಿರಲಿಲ್ಲ. ಸೆಕೆಂಡ್ ರೌಂಡ್ ಒಳಗಡೆ ಬಂದಾಗ ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಆಗಿದ್ದು. ಓಕೆ, ಅಂದರೆ ಸೆಕೆಂಡ್ ರೌಂಡ್ ಒಳಗಡೆ ಕಂಬೈಂಡ್ ಆಗಿತ್ತು. ಈ ವರ್ಷನೂ ಕೂಡ ಅದೇ ಸೇಮ್ ಆಗಿದೆ. ಬಟ್ ಒಂದು ಥಿಂಗ್, ರೌಂಡ್ 3 ಒಳಗಡೆ ಭಾಳ ಡಿಫ್ರೆನ್ಸ್ ಕಾಣಲ್ಲ. ನೋಡ್ತಾರೆ ಬಂದು ರೌಂಡ್ 3 ಒಳಗಡೆ ಭಾಳ ಡಿಫ್ರೆನ್ಸ್ ಕಾಣಿಸ್ತಲ್ಲ. ಎಲ್ಲಾದರೂ ನೋಡಿ ಬೇಕಾದ್ರೆ ಇಲ್ಲಿ ಅಷ್ಟು ಡಿಫ್ರೆನ್ಸ್ ಕಾಣಲ್ಲ. ಬಟ್ ರೌಂಡ್ 2 ಹೋಗುವಾಗ ಭಾಳ ಡಿಫ್ರೆನ್ಸ್ ಇದೆ. ಓಕೆ, ನಿಮಗೆ ಮೇಲ್ಗಡೆ ನಿಮಗೆ ತೋರಿಸ್ಬಿಡ್ತೀನಿ. ಇನ್ನೂ ಟಾಪಲ್ಲಿ ಕಾಣಿಸ್ತಿದೆ 2025 ರೌಂಡ್ 1 ಇದು, ರೌಂಡ್ 2 2025, ರೌಂಡ್ 3 2025 ನೋಡಿ 90,000 ಇದ್ದದ್ದು 1,25,000 ಆಯಿತು ಒಮ್ಮೆಲೆ. ಅಂದರೆ ಎಷ್ಟು ಡಿಫ್ರೆನ್ಸ್ ಆಯಿತು, 35,000 ಡಿಫ್ರೆನ್ಸ್ ಆಯಿತು. ಬಟ್ ರೌಂಡ್ 3 ಒಳಗೆ ಭಾಳ ಡಿಫ್ರೆನ್ಸ್ ಆಗಲ್ಲ. ಯಾಕೆ ರೌಂಡ್ 3 ಒಳಗಡೆ ಡಿಫ್ರೆನ್ಸ್ ಆಗಲ್ಲ, ಯಾಕಂದರೆ ಎಲ್ಲ ಕೋರ್ಸಸ್ಸು ರೌಂಡ್ 2 ಒಳಗಡೆ ಆ್ಯಡ್ ಆಗಿಬಿಟ್ಟಿದ್ದು ಹೋದ ವರ್ಷ. ಈ ವರ್ಷವೂ ಸೇಮ್ ಅದೇ ಸಿಚುವೇಶನ್. 2025 ರೌಂಡ್ 2 ಏನಿತ್ತು, 2026 ಕೂಡ ರೌಂಡ್ 2 ಆಲ್ಮೋಸ್ಟ್ ಸಿಮಿಲರ್ ಇರ್ತದೆ. ಇನ್ನು ಬಟ್ ಬೆಟರ್ ಏನಂತಂದರೆ ಒಂದು ಸ್ವಲ್ಪ ಇಂಕ್ರೀಸ್ ಆಗುತ್ತೆ, ಪಕ್ಕ ಇಂಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1,25,000 ಇರೋದು 1,30,000ವರೆಗೂ ಕೂಡ ಹೋಗ್ಬೋದು, ಈ ರೀತಿ. ಓಕೆ, ಯಾಕೆ ಹೇಳ್ತೀನಿ ಅಂತಂದರೆ MBBS ಸೀಟ್ ಇಂಕ್ರೀಸ್ ಆಗಿದ್ದಾವೆ. ಆ್ಯಂಡ್ ಬಿ ಫಾರ್ಮ್ ಡಿ ಫಾರ್ಮ್ ಫಸ್ಟ್ ರೌಂಡಲ್ಲಿ ಆ್ಯಡ್ ಆಗಿರಲಿಲ್ಲ, ಬಟ್ ಈ ಸರ್ತಿ ಆ್ಯಡ್ ಆಗ್ತಾ ಇದೆ. ಹಂಗೆ ಸೀಟು ಕೂಡ ಇಂಕ್ರೀಸ್ ಆಗಿದ್ದಾವೆ. ಆ್ಯಂಡ್ ಅದೇ ರೀತಿಯಾಗಿ 45% ಇದ್ದಿರೋದು ಇಂಜಿನಿಯರಿಂಗ್ ಸೀಟ್ಗಳದ್ದು 50% ಮಾಡಿದರೆ ನಿಮಗೂ ಕೂಡ ಗೊತ್ತಿದೆ. ಹಂಗಾಗಿ ಕಟ್ ಆಫು 2026 ರೌಂಡ್ 2ಗಿಂತಲೂ ಕೂಡ ನಿಮಗೆ ಇನ್ನೂ ಕೂಡ ಇಂಕ್ರೀಸ್ ಆಗುತ್ತೆ. ನೀವು ರೌಂಡ್ 2 2025 ಕಟ್ ಆಫ್ ನೋಡ್ತೀರ ಅಂತಂದರೆ, ಓಕೆ,
ನಮ್ಮೊಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಖಂಡಿತವಾಗ್ಲೂ 2025 ರೌಂಡ್ 2 ನಿಮಗೆ ಕಟ್ ಆಫು ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಓಕೆ ನಿಮ್ಗೆ ಇನ್ನೂ ಕೂಡ ಬೇಕಾದ್ರೆ ಇನ್ನೂ ಒಂದು ನಿಮಗೆ ಕ್ಲಿಸ್ಟಾಗಿ ಲಾಸ್ಟ್ ಒಂದು ಕೂಡ ಹೇಳ್ತೀನಿ ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತಂದು. ಓಕೆ ಸರಿ, ಇಲ್ಲಿದೆ ಇದು ಈ ಕಾಲೇಜ್ ಹೇಳೋಣ. ಓಕೆ ಅಂಜುಮನ್ ಕಾಲೇಜ್ ಅಂತ ಇದೆ. 1,16,000 ಇತ್ತು, ಕೇವಲ 1,16,000 ಇತ್ತು. ಓಕೆ ಬಟ್ ರೌಂಡ್ 2 ಬಂದಾಗೆ 1,88,000 ಆಗಿಬಿಡುತ್ತೆ. ಅಷ್ಟು ಡಿಫ್ರೆನ್ಸ್ ನೋಡಿ ಆಗ್ತಿರೋದು. ಅಷ್ಟೊಂದು ಡಿಫ್ರೆನ್ಸ್ ಆಗಬಾರ್ದು. ಬಟ್ ಯಾಕಾಯಿತು, ಫಸ್ಟ್ ರೌಂಡಲ್ಲಿ ಓನ್ಲಿ KCT ಕೋರ್ಸಸ್ ಅಷ್ಟೇ ಇದು. ನೀಟ್ ಸ್ಟೂಡೆಂಟ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು, ಎಲ್ಲ ಕೋರ್ಸಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಬಟ್ ರೌಂಡ್ 2 ಒಳಗಡೆ ಎಲ್ಲ ಅಂದರೆ ಬರೀ KCT ಕೋರ್ಸ್ಗಳು ಅಷ್ಟೇ ಅಲ್ಲ, ಈಗ ನೀಟ್ ಕೋರ್ಸಸ್ಗಳು ಜಾಯ್ನ್ ಆಗ್ತಾರೆ, ಮತ್ತು MCC ಕೂಡ ಸ್ಕಿಪ್ ಆಗೋರು ಆಗ್ತಾರೆ, ಇನ್ನೂ ಕೂಡ ಬೆಟರ್. ಮತ್ತು ಈಗ ರೌಂಡ್ 3 ಒಳಗಡೆ ಯಾಕೆ ಇಂಕ್ರೀಸ್ ಆಗಿ ಬರ್ತಾರೆ ಅಂತ ಕೇಳಿದ್ರೆ, ಇಲ್ಲಿ ಚಾಯ್ಸ್ ಫೋರ್ ಕೊಟ್ಟು ಎಕ್ಸಿಟ್ ಆಗಿರ್ತಾರೆ, ಆ್ಯಂಡ್ ಇನ್ನೂ ಕೂಡ ಸ್ವಲ್ಪ ಸೀಟ್ ಇಂಕ್ರೀಸ್ ಆಗಿರ್ತವೆ, ಆ್ಯಂಡ್ MCC ಕೌನ್ಸಿಲಿಂಗ್ ಒಳಗಡೆ ಸ್ಕಿಪ್ ಆಗಿ ಹೋಗಿರ್ತಾರೆ ಎಷ್ಟು ಹುಡುಗರು. ಹಂಗಾಗಿ ಸ್ವಲ್ಪ ಡಿಫ್ರೆನ್ಸ್, ಭಾಳ ಡಿಫ್ರೆನ್ಸ್ ಆಗಲ್ಲ ನೋಡಿ, ಅಷ್ಟೊಂದು ಹೆವಿ ಸ್ಕಿಪ್ ಆಗಿರಲ್ಲ. ಓಕೆ ಸೊ ಹಂಗಾಗಿ 4,000 ಡಿಫ್ರೆನ್ಸ್ ಅಷ್ಟೇ ಇದೆ. ಸೇಮ್ ಇದೇ ಸಿಚುವೇಷನ್ ಇವಾಗ 2026 ರೌಂಡ್ 2 ರೌಂಡ್ 3 ನಡೀತದೆ. ಲೈಟಾಗಿ ಇಂಕ್ರೀಸ್ ಮಾಡ್ಕೊಳ್ಳಿ ಎಲ್ಲನೂ ಕೂಡ. ಮೇಲ್ಗಡೆ ಇರೋದು ಸ್ಟಾರ್ಟಿಂಗ್ ನಿಮ್ಗೆ 10,000 ಒಳಗಡೆ ಕೇವಲ ನೀವು 200ರಿಂದ 300 ಅಷ್ಟೇ ನೀವು ಕಟ್ ಆಫ್ ಇಂಕ್ರೀಸ್ ಆಗ್ಬೋದು. ಓಕೆ ಆ್ಯಂಡ್ ಈಗ 1 ಲಕ್ಷದ ನಿಯರ್ ಬಂತಂತಂದರೆ ಒಂದು 2ರಿಂದ 3,000 ಇಂಕ್ರೀಸ್ ಆಗುತ್ತೆ. ಆ್ಯಂಡ್ 1 ಲಕ್ಷದ ಮೇಲೆ ಹೋಯ್ತಂದರೆ 4ರಿಂದ 10,000 ಕೂಡ ಇಂಕ್ರೀಸ್ ಆಗುತ್ತಾ ಹೋಗ್ತದೆ ನಿಮ್ಮದು ಕಟ್ ಆಫ್ ರ್ಯಾಂಕ್ದು ಹೋದ ವರ್ಷದ್ದು. ಸೊ ಕಂಪ್ಯಾರಿಸನ್ ಮಾಡ್ಕೊಂಡ್ರಿ ಅಂತ ಅನ್ಕೊತೀನಿ. ಫೀಡ್ಬ್ಯಾಕ್ಗೋಸ್ಕರ ವಾಟ್ಸಪ್ ಚಾನಲ್ ಆ್ಯಂಡ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.